ನಾವೆಲ್ಲಿಗೆ ಹೋಗ್ಬೇಕು? ಯಾವಾಗಲೂ ನಿಮಗೆ ಬೇಕು ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತ ಎಲ್ಲಿಗೆ ಹೋಗ್ಬೇಕು? ಯಾವಾಗಾದ್ರೂ ಸಾಮಾನ್ಯ ಕಾರ್ಯಕರ್ತನಿಗೂ ಒಂದು ಆಕಾಂಕ್ಷೆ ಇರುತ್ತಲ್ಲ. ಎಲ್ಲರೂ ಸಂಘಟನಾ ಕಾರ್ಯದರ್ಶಿ ಅಲ್ಲ. ನಮ್ಮಲ್ಲೂ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ನಮ್ಮಲ್ಲೂ ಕಾರ್ಯದರ್ಶಿಗಳಿದ್ದಾರೆ, ನಮ್ಮಲ್ಲೂ ಉಪಾಧ್ಯಕ್ಷರಿದ್ದಾರೆ. ಹಾಗಾದ್ರೆ ಇವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಕಾಂಕ್ಷೆಗಳಿಗೆ ಹಾಗಾದ್ರೆ ಏನ್ ಬೆಲೆ ಆಗುತ್ತೆ? 6 ತಿಂಗಳು ಅದರಿಂದ ಹೊರಗಡೆ ಇರಕ್ಕಾಗೋದಿಲ್ಲ ಅಂತಂದ್ರೆ ಅದು ಏನಿದೆ ಹಾಗಾದ್ರೆ ಅದ್ರಲ್ಲಿ? ಆ ಶಾಸಕರ ಭವನದಲ್ಲಿ ಏನಿದೆ ಅದು? 6 ತಿಂಗಳು ಅದರಿಂದ ಹೊರಗಡೆ ಇರಕ್ಕಾಗೋದಿಲ್ಲ ಅಂತಂದ್ರೆ ಗುಡ್ಕ ಹಾಕೋರಿಗೆ ಗೊತ್ತಿರುತ್ತದೆ ಏನು ಅಂತ, ದಿನ ಸಾರಾಯಿ ಕುಡಿಯೋರಿಗೆ ಗೊತ್ತಿರುತ್ತದೆ ಏನು ಅಂತ. ಸಾಯಂಕಾಲ 6 ಗಂಟೆ ಆಗ್ತಾ ಇದ್ದಂಗೆ ಬೇಕೇ ಬೇಕು ಅಂತ ಅನ್ಸುತ್ತೆ ಅಂತ. ನಮಗಿಂತವೆಲ್ಲ ಬೇಕೇ ಬೇಕು ಅಂತ ಅನ್ಸೋದೇ ಇಲ್ಲ ಅನ್ಸತ್ತೆ. ಬೇಕು, ಒಳ್ಳೇದು. ಚಾ ಕುಡಿಬೇಕು, ಒಳ್ಳೇದು. ದೋಸೆ ತಿನ್ಬೇಕು, ಒಳ್ಳೇದು. ಬೇಕೇ ಬೇಕು, ಇಲ್ಲಿದ್ರೆ ಜೀವ ಹೋಗುತ್ತೆ ಅನ್ನುವಂಥದ್ದು ಏನಿದೆ ಅಧಿಕಾರದಿಂದ? ಅಕಸ್ಮಾತ್ ನ್ಯಾಯ ಅಂತ ಆದ್ರೆ ಆ ನ್ಯಾಯದಿಂದ ಎಷ್ಟು ದಿನ ವಂಚಿತರಾಗಿತ್ತು? ಆ ನ್ಯಾಯದಿಂದ ಉದಯ್ ಕುಮಾರ್ ಶೆಟ್ಟಿ ಒಂದು 10 ವರ್ಷದಿಂದ ವಂಚಿತರಾಗಿದ್ದಾರೆ. ಅಕಸ್ಮಾತ್ ಯಾರಾದ್ರೂ ಬಂಡಾಯ ಹೇಳ್ಬೇಕು ಅಂತಿದ್ರೆ ಇಡೀ ಸಭಾಂಗಣದಲ್ಲಿ ಒಬ್ಬನೇ ಒಬ್ಬ ಮನುಷ್ಯನಿಗೆ ಹಾಕಿರೋದು, ವಿಕಾಸ್ಗೆ ಒಬ್ಬನೇ ಒಬ್ಬ ಮನುಷ್ಯನಿಗೆ ಹಾಕಿರೋದು. ಇವ್ರು 5 ಜನ ಒಟ್ಟು ಎಷ್ಟು ಜನ ನಿಂತಿದ್ದಾರೆ? 5-6 ಜನ. ಇವ್ರು ಒಟ್ಟು ಎಷ್ಟು ಎನ್ರೋಲ್ಮೆಂಟ್ ಮಾಡ್ತಿದಾರ ಅದಕ್ಕೆ 3 ಪಟ್ಟು ಎನ್ರೋಲ್ಮೆಂಟ್ ಒಬ್ಬರೇ ಮಾಡ್ತಿದ್ದಾರೆ. ಈ ಯಾರು ಓಟ್ ತಗೊಳ್ತಾರೆ ಬೇರೆ ಪಾರ್ಟಿಯವರು, ಬಂಡಾಯದವರು, ಅವರು ಹೋಗ್ಬಿಟ್ಟು ಅವ್ರ ಕೃತಜ್ಞತೆ ಅರ್ಪಿಸ್ಬೇಕು. ನೀನ್ ಎನ್ರೋಲ್ಮೆಂಟ್ ಮಾಡಿರೋದ್ರಲ್ಲಿ ನನಗೆ 2 ಓಟ್ ಸಿಕ್ಕಿದೆ ಅಂತ. ಆ ಹಕ್ಕಿನವ್ರು ಆರಾಮಾಗಿ ಕೂತ್ಕೊಂಡಿದ್ದಾರೆ. ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರ ಬಗ್ಗೆನೂ ಹೇಳ್ಬೋದು ನಾನು. ಇವರಿಗೆ ಅಪೇಕ್ಷೆ ಪಟ್ಟಿದ್ದು ಸಿಕ್ಕಿಲ್ಲ ಅಂತ. ಇವರು ಬಂಡಾಯ ಹೇಳ್ಬೋದಿತ್ತು. 10 ವರ್ಷದಿಂದ ತಡ್ಕೊಂಡಿದ್ದಾರೆ ಆಕಾಂಕ್ಷೆಗಳನ್ನ. ಎದುರುಗಡೆ ಇರ್ತಕ್ಕಂಥವ್ರು ತಡ್ಕೊಂಡಿದ್ದಾರೆ. ಹಾಗಾದ್ರೆ ನಮ್ದು ನಿಮ್ದೆಲ್ಲ ಕೆಲಸ ಏನು? ಇವ್ರಿಗೋಸ್ಕರ ಕೆಲಸ ಮಾಡ್ತಾ ಇರೋದೇ ಕೆಲಸನ? 6 ತಿಂಗಳು ಹೊರಗಡ್ಬೇಕಾಗಿಲ್ಲ ಅಂದ್ರೆ ಅದೇನದು? ರಾಮ ಮಂದಿರಕ್ಕೋಸ್ಕರ ಜೀವ ತ್ಯಾಗ ಮಾಡಿದ್ರೆ, ರಾಮ ಮಂದಿರಕ್ಕೋಸ್ಕರ ಬಂಡಾಯ ಎದ್ದಿದ್ರೆ ಒಪ್ಪತ್ತಿದ್ದ. ಹಿಂದೂ ಹಿತಕ್ಕೋಸ್ಕರ ಬಂಡಾಯ ಎದ್ದಿದ್ರೆ ಒಪ್ಪತ್ತಿದ್ದ. ಆ ನಗರಸಭೆ ಬಸ್ ಸ್ಟ್ಯಾಂಡ್ ಹತ್ರ, ಆ ಟೌನ್ ಮುನ್ಸಿಪಾಲಿಟಿ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಟ್ರಾಫಿಕ್ಗೋಸ್ಕರ ಬಂಡಾಯ ಎದ್ದಿದ್ರೆ, ಇಲ್ಲೇ ಪಕ್ಕದಲ್ಲೇ ಇದೆ, ಬರ್ತಾ ಕೇಳಿದೆ ಟ್ರಾಫಿಕ್ ಸಾಯಂಕಾಲನೂ ಹೀಗೆ ಇರುತ್ತಾ ಅಂತ. ಆ ಟ್ರಾಫಿಕ್ಗೋಸ್ಕರ ಬಂಡಾಯ ಎದ್ದಿದ್ರೆ ಒಪ್ಕೋಬೋದಾಗಿತ್ತು. ಬಂಡಾಯ ಎದ್ದಿದ್ದು ಯಾರು? ಲೋಕಸಭೆ ಚುನಾವಣೆಯಲ್ಲಿ ಒಬ್ರು ತನ್ನ ಮಗನಿಗೋಸ್ಕರ ಪಕ್ಕದ ಕ್ಷೇತ್ರದಲ್ಲಿ, ಇನ್ನೊಬ್ರು ಹಿಂದಿನ ಚುನಾವಣೆಯಲ್ಲಿ ತನಗೋಸ್ಕರ, ಈ ಚುನಾವಣೆ ಇಲ್ಲಿಯವರು ತನಗೋಸ್ಕರ. ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಯಾರಿಗೋಸ್ಕರನೂ ಬಂಡಾಯ ಹೇಳಲಿಲ್ಲ. ವೇದಿಕೆ ಮೇಲೆ ಇರ್ತಕ್ಕಂಥ ಯಾರಿಗೋಸ್ಕರನೂ ಬಂಡಾಯ ಹೇಳಲಿಲ್ಲ. ಆತ್ಮಗ್ಲಾನಿ ಎಷ್ಟು ದಿನ ಇರಬೇಕು? ಪ್ರಜ್ಞೆ ಹಾಕೊಳ್ಬೇಕು ನಮ್ಗೆ. ಆತ್ಮಗ್ಲಾನಿ ಎಷ್ಟು ದಿನ ಇರಬೇಕು? ಸಾರ್ವಜನಿಕ ಹಿತಕ್ಕೆ ಅಂತ ಪ್ರಾಣತ್ಯಾಗ ಮಾಡ್ತಕ್ಕಂಥವ್ರು ದೈವ ಆಗಿರ್ತಕ್ಕಂಥ ಕ್ಷೇತ್ರ ಇದು. ತನ್ನ ಸ್ವಾರ್ಥಕ್ಕೆ ಬಂಡಾಯ ಹೇಳ್ತಕ್ಕಂಥ ವ್ಯಕ್ತಿಗಳಿಗೋಸ್ಕರ ಅಲ್ಲ, ಸಾರ್ವಜನಿಕ ವಿಷಯಗಳಿಗೋಸ್ಕರ ಪ್ರಾಣತ್ಯಾಗ ಮಾಡತಕ್ಕಂಥವ್ರು ದೈವ ಆಗಿರ್ತಕ್ಕಂಥ ಕ್ಷೇತ್ರಗಳಿದೆ ಕರಾವಳಿ. ಅಲ್ಲಿ ಉದ್ದೇಶ ಏನು? ಸಾರ್ವಜನಿಕ ಹಿತ. ಇಲ್ಲಿರ್ತಕ್ಕಂಥ ಬಂಡಾಯದ ಉದ್ದೇಶ ಏನು? ವ್ಯಕ್ತಿಗತ ಸ್ವಾರ್ಥ. ಒಬ್ಬೊಬ್ಬ ಅವ್ರಿಗೆ ಅನ್ಸುತ್ತೆ ಇಬ್ಬರಿದ್ದಾರೆ. ಉಡುಪಿ ಆಗಿದ್ದರಿಂದ ನೀವು ಒಂದೇ ಅನ್ಕೋತಾ ಇದ್ದೀರಿ. ನಾನು ರಾಷ್ಟ್ರದಲ್ಲಿ ಓಡಾಡ್ತಾ ಇರೋದ್ರಿಂದ 2 ಹಿಂದಿನ ಚುನಾವಣೆಯಲ್ಲಿ ಒಬ್ರು ಹೋದ್ರು, ಈ ಚುನಾವಣೆಯಲ್ಲಿ ಒಬ್ರು ಹೋದ್ರು ಆಗ್ತದೆ. ಮಹಾಭಾರತ ಎಲ್ಲ ಮುಗಿದ ಮೇಲೆ ಸ್ವರ್ಗದ ಕಡೆಗೆ ಧರ್ಮರಾಯನ ಪ್ರಯತ್ನ ಶುರುವಾಗ್ತದೆ, ಪ್ರಯಾಣ. ಮತ್ತೆ ಯಕ್ಷಗಾನ ನಿಮ್ಗೆ ಚೆನ್ನಾಗಿ ಗೊತ್ತು, ತಪ್ಪಿದ್ರೆ ಕ್ಷಮಿಸ್ಬಿಡಿ ಅಂತ. ದಾಟ್ತಾ ಒಬ್ಬೊಬ್ಬರೇ ತಮ್ಮಂದ್ರನ್ನ ಕಲ್ತು ಮೊದಲು ಬಿದ್ದಿದ್ದು ಯಾರು? ದ್ರೌಪದಿ. ಆಮೇಲೆ ನಪ್ಪಡ ಬೀಳ್ತಾನೆ, ಸಹದೇವ ಬೀಳ್ತಾನೆ, ಅರ್ಜುನ ಬೀಳ್ತಾನೆ, ಭೀಮ ಬೀಳ್ತಾನೆ. ಯಾವಾಗ ಅಂತ ತಿರುಗಿ ನೋಡ್ತಾರಂತೆ, ಯಾರೂ ಇಲ್ಲ. ಯಾಕಂದ್ರೆ ಎಲ್ಲರೂ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಏನೋ ಒಂದು ತಪ್ಪು ಮಾಡಿದ್ರು, ಹಾಗಾಗಿ ಯಾರೂ ಇಲ್ಲ. ಎಲ್ಲರೂ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಧರ್ಮಕ್ಕೆ, ಸಾರ್ವಜನಿಕ ನಿಯಮಕ್ಕೆ ಅನುಗುಣವಾಗಿ ಏನೋ ಒಂದು ತಪ್ಪು ಮಾಡಿದ್ರು, ಹಾಗಾಗಿ ಯಾರು ಇಲ್ಲ. ನೀನೊಬ್ಬನೇ ಹೋಗ್ತಾ ಇದೆಯಾ ಅಂತ. ಹಾಗೆ ನಮ್ಮನ್ನೇ ಬೆಳೆಸಿದವರು, ನಮ್ಮನ್ನೇ ಬೆಳೆಸಿದವರು, ಸುನಿಲ್ ಅಂತವ್ರು ಉದಾಹರಣೆ ಕೊಡ್ತೀನಿ. ನಮ್ಮನ್ನೇ ಬೆಳೆಸಿದವರು ನಮ್ಮ ಎದುರಿಗೆ ಬಂಡಾಯ ಹಾಕ್ಬೋದು. ಇಲ್ಲಿರೋರಿಗೆ ಆ ಸಮಸ್ಯೆ ಇಲ್ಲ. ನಿಮ್ಮನ್ನ ಬೆಳೆಸಿದವ್ರು ಬಂಡಾಯ, ಸುನಿಲ್ ಅಂತವ್ರಿಗೆ ಆ ತರ ಸಮಸ್ಯೆನೂ ಬರುತ್ತೆ. ನಮ್ಮನ್ನೇ ಬೆಳೆಸಿದವರು